ನೋಡಿ, ಸಂಪುಟ ವಿಸ್ತರಣೆ ಬಳಿಕ ಇದೀಗ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಕಾಂಗ್ರೆಸ್ನ ಒಂದು ದೊಡ್ಡ ದಂಡೇ ಬಿಜೆಪಿ ಸೇರಲಿದೆ ಅಂತೆ. ಗದಗನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಆಗುವವರೆಗೆ ಜಸ್ಟ್ ವೇಟ್ ಅಂಡ್ ವಾಚ್, ಕಾದ್ ನೋಡಿ. ಸಚಿವ ಸ್ಥಾನ ಖಾತೆ ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲಗಳು ಕೂಡ ಇವೆ. ಅಸಮಾಧಾನಿತ ಕಾಂಗ್ರೆಸ್ ತಂಡ ಬಿಜೆಪಿ ಸೇರಲಿದೆ. ಹೀಗಂತ ಗದಗ್ನಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ, ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಆಗಿರುವಂತವರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಕೈತೆ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂತದ್ದು ಉಳಿದವರಿಗೆ, ಮತ್ತೆ 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವ್ರ ಅಧಿಕಾರಿಗಳನ್ನು ಮಾಡಿಕೊಡುವಂತದ್ರಲ್ಲಿ, ಅವ್ರಿಗೆ ಆಫೀಸ್ಗಳನ್ನು ಹಂಚುವಂತದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂತ 2028 ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಆಗಿರುವಂತವರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಕೈತೆ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂತದ್ದು ಉಳಿದವರಿಗೆ, ಮತ್ತೆ 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವ್ರ ಅಧಿಕಾರಿಗಳನ್ನು ಮಾಡಿಕೊಡುವಂತದ್ರಲ್ಲಿ, ಅವ್ರಿಗೆ ಆಫೀಸ್ಗಳನ್ನು ಹಂಚುವಂತದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂತ 2028 ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ಕಡೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನೂತನ ಮುಖ್ಯಮಂತ್ರಿ ಆದ ಸಂತಸ ಮತ್ತೊಂದು ಕಡೆ ಇದ್ರೆ, ಈಗ ಸಚಿವ ಸಂಪುಟ ಒಂದು ವಿಸ್ತರಣೆ ಮಾಡೋದೇ ದೊಡ್ಡ ಒಂದು ಕಗ್ಗಂಟಾಗಿದೆ. ಈಗ ಮತ್ತೊಂದು ಕಡೆಗೆ ವಿಪಕ್ಷಗಳು ಬರ್ತಾವ, ನಿರಂತರವಾಗಿ ಇದೇ ಒಂದು ಸಚಿವ ಸಂಪುಟ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಹಿಗ್ಗಾಮುಗ್ಗ ವಾಗ್ದಾಳಿ ಮಾಡ್ತಾ ಇದೆ. ಮತ್ತೊಂದು ಕಡೆಗೆ ಯಾವುದೇ ಕ್ಷಣಗಳಾದರೂ ಕೂಡ ಪಟ್ಟಿ ರೆಡಿ ಇದೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಹಾಗಾದ್ರೆ ಸಚಿವ ಸಂಪುಟ ಪಟ್ಟಿ ರೆಡಿ ಆಗಿಬಿಟ್ರೆ ಇದರಲ್ಲಿ ಹಿರಿಯವರು ಯಾರು ಹಾಗೂ ಹೊಸಬರಿಗೆ ಯಾರು, ಇದಿರತಕ್ಕಂತಹ ನಾಯಕರಿಗೆ ಕೊಡ್ಲಾಗತ್ತಾ ಅಥವಾ ಅವರನ್ನೇ ಮುಂದುವರಿಸಲಾಗತ್ತಂತ ಸಾಕಷ್ಟು ಒಂದು ಗೊಂದಲದ ಗೂಡಾಗಿದೆ ಸದ್ಯದ ಕಾಂಗ್ರೆಸ್ನ ಸಚಿವ ಸಂಪುಟ ವಿಸ್ತರಣೆಯ ವಿಷಯ.